ಹಾಯ್ ಫ್ರೆಂಡ್ಸ್, ಬರ್ಡ್ಸ್ ಫಿಶಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮನೋಜ್ನ ಯಾಮಾರಿಸಿ ದುಡ್ಡು ತಗೊಂಡಿದ್ದು ಛಾಯಾ ಅಂತ ಗೊತ್ತಾಗಿ ಸೂರ್ಯ ಆಕೆಯ ಮನೆಗೆ ಬಂದು ಗಲಾಟೆ ಮಾಡ್ತಾನೆ. ನಿನಗೆ ಮನೋಜ ಯಾರು ಅಂತ ಗೊತ್ತಾ ಅಂತ ಕೇಳಿದಾಗ ಛಾಯಾ ಆಶ್ಚರ್ಯದಿಂದ ಮನೋಜನ ಅಂತಾಳೆ. ಯಾಕೆ, ನಿನ್ನ ಹಳೆ ಲವ್ವರ್ ಮರ್ತೋಯ್ತಾ ಅಂತ ಸೂರ್ಯ ಹೇಳ್ತಾನೆ. ಛಾಯಾ ಮೌನವಾಗಿ ನಿಂತಿರ್ತಾಳೆ. ನೀನು ಪಾಪದ ಹುಡುಗಿಯಲ್ಲ, ದೊಡ್ಡ ಕಳ್ಳಿ ನೀನು ಅನ್ನೋದು ಈಗ ಗೊತ್ತಾಯ್ತು ಅಂತ ಸೂರ್ಯ ಕೋಪದಿಂದ ಹೇಳ್ತಾನೆ. ಮನೋಜ ನನ್ನ ಅಣ್ಣ ಅಂತ ಸೂರ್ಯ ಹೇಳಿದಾಗ ಛಾಯಾ ಶಾಕ್ ಆಗ್ತಾಳೆ. ಅವನು ಯಾಮಾರಿಸಿದ 27 ಲಕ್ಷ ನಿನ್ನತ್ರ ಇಲ್ವಾ? ಅದು ನಮ್ಮಪ್ಪನ ರಿಟೈರ್ಮೆಂಟ್ ದುಡ್ಡು ಅಂತ ಸೂರ್ಯ ಹೇಳ್ತಾನೆ. ಆಗ ನಿಮ್ಮಪ್ಪನ ಯಾಮಾರಿಸಿದ್ದು ನಾನಲ್ಲ, ನಿಮ್ಮ ಅಂಡ ಅಂತ ಛಾಯಾ ಹೇಳಿದಾಗ ಸೂರ್ಯ ಅವನ ಹತ್ರ ದುಡ್ಡು ತಗೊಂಡಿದ್ದು ನೀನೇ ಅಲ್ವಾ ಅಂತ ಕೇಳಿದ್ರು ಛಾಯಾ ಸುಮ್ನಾಗ್ತಾಳೆ. ನಿನಗೇನ್ ಬೇಕು ಅಂತ ಛಾಯಾ ಕೇಳಿದಾಗ 27 ಲಕ್ಷನ ವಾಪಸ್ ಕೊಡು ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಛಾಯಾ ನಗ್ತಾಳೆ. ದುಡ್ಡು ವಾಪಸ್ ಕೊಡು, ಇಲ್ಲ ಅಂದರ್ ಕಷ್ಟ ಆಗತ್ತೆ ಅಂತ ಸೂರ್ಯ ಎಚ್ಚರಿಸ್ತಾನೆ. ನಾನು ದುಡ್ಡು ಯಾವಾಗ್ಲೂ ಕೊಟ್ಟು ಮುಗಿಸಿದ್ದಾಯಿತು ಅಂತ ಛಾಯಾ ಹೇಳಿದಾಗ ಸೂರ್ಯ ನಂಬಲ್ಲ. ನಾನು ಹೋದ ಸಲ ಬಂದಾಗ್ಲೇ 30 ಲಕ್ಷ ಬಡ್ಡಿ ಸೇರಿ ಕೊಟ್ಟಿದ್ದೀನಿ, ಅವನಿಗೆ ಗೊತ್ತಿಲ್ವಾ ಅಂತ ಛಾಯಾ ಕೇಳಿದಾಗ ಸೂರ್ಯ ಶಾಕ್ ಆಗ್ತಾನೆ. ಅದು ರೋಹಿಣಿ ಪಾರ್ಲರ್ನಲ್ಲಿ ನನ್ನನ್ನು ಲಾಕ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬಡ್ಡಿ ಸೇರಿ 30 ಲಕ್ಷ ವಸೂಲಿ ಮಾಡಿದ್ದು. ನಿಮ್ಮ ಅಣ್ಣನಿಗಿಂತ ಅವಳೇ ಡೇಂಜರ್ ಅಂತ ಛಾಯಾ ಹೇಳಿದಾಗ ಸೂರ್ಯನಿಗೆ ಸತ್ಯ ಅರ್ಥವಾಗತ್ತೆ. ದಯವಿಟ್ಟು ನೀನು ಬಂದು ಸತ್ಯ ಹೇಳು, ನಾನು ಹೇಳಿದ್ರೆ ಯಾರು ನಂಬಲ್ಲ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ಸರಿ, ಅವರಿಬ್ಬರಿಗೂ ಒಂದು ಲೆಕ್ಕ ಬಾಕಿ ಇದೆ, ಅದನ್ನ ತೀರಿಸಲು ನಾನೇ ಬರ್ತೀನಿ ಅಂತ ಛಾಯಾ ಒಪ್ಪಿಕೊಳ್ತಾಳೆ. ಮನೆಯಲ್ಲಿ ಮೀನಾ ಶಾಂತಿಗೆ ನಡೆದದ್ದೆಲ್ಲ ಹೇಳ್ತಿರುವಾಗ ಶಾಂತಿ ಅಸಮಾಧಾನಗೊಂಡು ರೋಹಿಣಿಯನ್ನ ಹೊಗಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಬಂದು ಎಲ್ಲರನ್ನೂ ಕರೆದು ರಂಗನಾಥ್ ಮತ್ತು ಶಾಂತಿಯನ್ನ ಜಡ್ಜಸ್ಗಳಂತೆ ಕೂರಿಸಿ ಮನೋಜನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ನಮ್ಮಪ್ಪನ 27 ಲಕ್ಷ ದುಡ್ಡನ್ನ ಮನೋಜ ಛಾಯಾಳ ಮೂಲಕ ಯಾಮಾರಿಸಿದ್ದಾನೆ ಅಂತ ಸೂರ್ಯ ಹೇಳಿದಾಗ ರೋಹಿಣಿ ಮತ್ತು ಮನೋಜ ಫುಲ್ ಗಾಬರಿ ಆಗ್ತಾರೆ. ಅವನು ದುಡ್ಡು ವಸೂಲಿ ಆಗಿಲ್ಲ ಅಂತ ಸುಳ್ಳು ಹೇಳಿದ್ದ. ಛಾಯಾ ಅವರಿಂದ 30 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾಳೆ, ಇದರಲ್ಲಿ ರೋಹಿಣಿಗೂ ಪಾಲಿದೆ ಅಂತ ಸೂರ್ಯ ಸತ್ಯ ಹೇಳ್ತಾನೆ. ಎಲ್ಲರೂ ಶಾಕ್ ಆಗಿ ಮನೋಜನ್ನ ಪ್ರಶ್ನಿಸ್ತಾರೆ. ನಾನು ಸುಳ್ಳು ಹೇಳ್ತಿಲ್ಲ, ನಾನು ದುಡ್ಡು ತಗೊಂಡಿದ್ದಕ್ಕೆ ಸಾಕ್ಷಿ ತೋರಿಸ್ತೀನಿ ಅಂತ ಛಾಯಾ ಬಂದು ಹಣ ವಸೂಲಿ ಮಾಡಿದ ದಾಖಲೆಗಳನ್ನ ತೋರಿಸಿದಾಗ ಮನೋಜ ಹಾಗೂ ರೋಹಿಣಿ ಸಿಕ್ಬೀಳ್ತಾರೆ. ಶಾಂತಿಗೆ ರೋಹಿಣಿ ಮೇಲೆ ಕೋಪ ಬರುತ್ತೆ. ಛಾಯಾ ಎಲ್ಲರ ಕ್ಷಮೆ ಕೇಳಿ, ನಿಮ್ಮ ಮಗ ಮನೋಜನಿಗೆ ಬುದ್ಧಿ ಇಲ್ಲ, ಆದ್ರೆ ಸೂರ್ಯ ತುಂಬಾ ಒಳ್ಳೆಯವನು, ಇವರಿಗೋಸ್ಕರ ನಾನು ನಿಜ ಹೇಳ್ದೆ ಅಂತ ಹೇಳಿ ಹೊರಟು ಹೋಗ್ತಾಳೆ. ರಂಗನಾಥ್, ರೋಹಿಣಿ, ಶಾಂತಿ ಎಲ್ಲರೂ ಮನೋಜ್ ಮತ್ತು ರೋಹಿಣಿಯ ಮೇಲೆ ಕೋಪದಿಂದ ನೋಡ್ತಾರೆ. ಮನೋಜ ನನ್ನನ್ನು ಯಾಮಾರಿಸಿದ್ದು ರೋಹಿಣಿಯೇ ಅಂತ ಹೇಳಿದಾಗ ಶಾಂತಿ ರೋಹಿಣಿಗೆ ಹಿಗ್ಗ ಮುಗ್ಗ ಒಡೆದು ಕ್ಲಾಸ್